ನಮಸ್ಕಾರ ವೀಕ್ಷಕ ಬಂಧುಗಳೇ, ಕರುನಾಡು.in ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಾಜ್ ಮಹಲ್ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ತಾಜ್ ಮಹಲ್ ಇದು ಒಂದು ಐತಿಹಾಸಿಕ ಕಟ್ಟಡವಾಗಿದೆ. ಇದನ್ನು ಪ್ರೀತಿಯ ಸಂಕೇತ ಎಂದು ಕರೆಯುತ್ತಾರೆ. ಇದನ್ನು ನೋಡಲು ದೂರದಿಂದ ಪ್ರಯಾಣಿಸಿ ಬರುತ್ತಾರೆ. ತಾಜ್ ಮಹಲ್ 17ನೇ ಶತಮಾನದಲ್ಲಿ ಮೊಘಲ ಚಕ್ರವರ್ತಿ ಶಹಜಾನ್ ನಿರ್ಮಿಸಿದ್ದನು. ಶಹಜಾನನು 7 ಬಾರಿ ಮದುವೆಯಾಗಿದ್ದ. ಅವನ 4ನೇ ಪತ್ನಿ ಅಂದರೆ ಮುಮ್ತಾಜ್ ಮಹಲ್ ಅವರ 14ನೇ ಮಗುವಿಗೆ ಜನ್ಮ ನೀಡುವಾಗ ನಿಧನರಾದರು. ಅವರ ನೆನಪಿಗಾಗಿ ತಾಜ್ ಮಹಲ್ ಅನ್ನು ನಿರ್ಮಿಸಿದನು. ತಾಜ್ ಮಹಲ್ ಅನ್ನು 1632 ಮತ್ತು 1653ರವರೆಗೆ ಕಟ್ಟಿದರು. ತಾಜ್ ಮಹಲ್ ಪೂರ್ಣಗೊಳ್ಳಲು 22 ವರ್ಷಗಳು ತೆಗೆದುಕೊಂಡಿತು. ತಾಜ್ ಮಹಲ್ ಅನ್ನು ನಿರ್ಮಿಸಲು ಫ್ರಾನ್ಸ್ ಮತ್ತು ಟರ್ಕಿಯಿಂದ 22,000 ಕಾರ್ಮಿಕರನ್ನು ಕರೆತಂದನು. ತಾಜ್ ಮಹಲ್ ಇದು ಒಂದು ಹಿಂದೂಗಳ ದೇವಾಲಯ ಎಂದು ಹೇಳಲಾಗುತ್ತದೆ. ತಾಜ್ ಮಹಲ್ ಹಗಲಲ್ಲಿ ಬಿಳಿ ಬಣ್ಣದಲ್ಲಿ, ಸಂಜೆ ಚಿನ್ನದ ಬಣ್ಣದಲ್ಲಿ, ಬೆಳಗ್ಗೆ ಗುಲಾಬಿ ಬಣ್ಣದಲ್ಲಿ ಕಾಣಿಸುತ್ತದೆ. ಈ ಸ್ಮಾರಕದ ಸಭಾಂಗಣವು 4 ಗುಣಮಟ್ಟಗಳನ್ನು ಒಳಗೊಂಡಿದೆ. ಇಡೀ ತಾಜ್ ಮಹಲ್ ಅನ್ನು ಅಮೃತ ಶಿಲೆಗಳಿಂದ ನಿರ್ಮಿಸಿದ್ದಾರೆ. ಇದು 17 ಹೆಕ್ಟೇರ್ ಪ್ರದೇಶಗಳವರೆಗೂ ಹರಡಿದೆ. ಸ್ಮಾರಕದಲ್ಲಿ ಬಳಸಲಾಗುವ ಅಮೃತ ಶಿಲೆಗಳು ರಾಜಸ್ಥಾನ್, ಚೀನಾ, ಅಫ್ಘಾನಿಸ್ತಾನ್ ಮತ್ತು ಟಿಬೆಟ್ ನಿಂದ ಬಂದಿದ್ದು ಎಂದು ಹೇಳಲಾಗುತ್ತದೆ. 28 ವಿವಿಧ ಕಲ್ಲುಗಳಿಂದ ಕಟ್ಟಲಾಗಿದೆ. ತಾಜ್ ಮಹಲ್ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ಕಟ್ಟಡವಾಗಿದ್ದು, ಇದನ್ನು ನೋಡಲು ಪ್ರತಿದಿನ 12,000 ಪ್ರವಾಸಿಗರು ಭೇಟಿ ನೀಡುತ್ತಾರೆ ಎಂದು ಹೇಳಲಾಗುತ್ತದೆ. 1857ರಲ್ಲಿ ನಡೆದ ದಾಳಿಯಿಂದ ತಾಜ್ ಮಹಲ್ ಸ್ವಲ್ಪ ಮಟ್ಟಿಗೆ ಹಾನಿಗೊಳಗಾಯಿತು. ಲಾರ್ಡ್ ಕರ್ಜನ್ 1908ರಲ್ಲಿ ಪುನರ್ ಸ್ಥಾಪಿಸಿದನು. ಆ ಹೊತ್ತಿಗೆ ಅದು ವಿಶ್ವದಾದ್ಯಂತ ಪ್ರಸಿದ್ಧವಾಯಿತು. ವಿಡಿಯೋ ಇಷ್ಟವಾದಲ್ಲಿ ಕರುನಾಡು.in ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.